ಹೆದರೂರ ಮೇಲೆ ಉಪ್ಪಂಜಿಗೆ ಎಸ್ದ್ರೆ ಅದನ್ನೇ ಹಾವು ಅಂತ ಹೆದರ್ಕೋತಾರೆ ಅನ್ನೋದು ಒಂದು ಮಾತು ನಮ್ಮೆಲ್ಲ ಭಾಗದಲ್ಲಿ ಇದೆ. ಸದಾಕಾಲ ಕಾನೂನನ್ನು ಅನುಸರಿಸುವಂಥವ್ರು, ಕಾನೂನಿನ ಬಗ್ಗೆ ಭಯ ಇಟ್ಕೊಂಡಿರ್ತಕ್ಕಂಥವ್ರು ಯಾರು ಇದ್ದಾರೆ ಅಂತಂದ್ರೆ ಮೇಲ್ವರ್ಗದ ಬ್ರಾಹ್ಮಣರು, ವೈಶ್ಯರು, ಈ ಥರ ಸಣ್ಣ ಪುಟ್ಟ ಸಮುದಾಯಗಳು. ಕೇಂದ್ರ ಸರ್ಕಾರದ ಅಂಧಾಭಿಮಾನಿಗಳು. ಆ ಅಂಧಾಭಿಮಾನ ಇಟ್ಕೊಂಡ ಕಾರಣಕ್ಕೆ ಇವರಿಗೆ ಆ ಸರ್ಕಾರನು ಕೂಡ ಇವ್ರ ಮೇಲೆ ಏನು ತಂದ್ರು, ಇವ್ರ ವಿರುದ್ಧವಾಗಿ ಏನು ತಂದ್ರು, ಇವ್ರದ್ದೇನು ಮತ ಬದಲಾಗಲ್ಲ ಅನ್ನುವಂಥ ದೃಷ್ಟಿಕೋನ ಇಟ್ಕೊಂಡು ತಂದಿದ್ಯಾ ಅಂತ ನನಗೆ ಗೊತ್ತಿಲ್ಲ. ಮೇಲ್ವರ್ಗದ ಬ್ರಾಹ್ಮಣರು ಮತ್ತು ವೈಶ್ಯರ ಮೇಲೆ ಇಲ್ಲ ಸಲ್ಲದ ಕಾರಣಗಳಿಟ್ಟು ದೌರ್ಜನ್ಯ ಮಾಡೋಕ್ಕೆ ಅವಕಾಶ ಮಾಡೋಕೆ ಈ ಕಾನೂನು ಆಗಿದೆಯೇ ಹೊರತು ಬೇರೆದಕ್ಕಲ್ಲ ಅನ್ನೋದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗಿದೆ. ವಿದ್ಯಾರ್ಥಿ ದೆಸೆಯಿಂದಲೇ ಈ ಜಾತಿಯ ತಾರತಮ್ಯಗಳು, ಜಾತಿಯ ಉದ್ದೇಶಗಳು, ಜಾತಿಯಿಂದ ಜಾತಿಗೆ ಎತ್ಕಟ್ಟುವಂಥ ಪ್ರಯತ್ನಗಳನ್ನ ಕಾನೂನು ಮುಖಾಂತರ, ಸಂಘರ್ಷದ ಮುಖಾಂತರ ತರುವಂಥ ಮಾನಸಿಕತೆ ಬಿತ್ತುವಂಥದ್ದು. ಕಾನೂನನ್ನ ಪಾಲನೆ ಮಾಡ್ತಂಥವ್ರಿಗೆ ರಕ್ಷಣೆಗೆ ನಿಲ್ಲಬೇಕೇ ಹೊರತು ಅದನ್ನು ಈ ರೀತಿಯಾದಂಥ ವ್ಯಾಖ್ಯಾನ ಮುಖಾಂತರ ಅವ್ರಿಗೆ ತೊಂದರೆ ಆಗುವಂಥ ಕಾನೂನುಗಳನ್ನ ತರೋದ್ರ ಮುಖಾಂತರ ಅವ್ರನ್ನ ಇನ್ನಷ್ಟು ಭಯಭೀತಿಯ ವಾತಾವರಣದಲ್ಲಿ ಅವ್ರ ಶಿಕ್ಷಣವನ್ನು ಪಡೆಯುವಂಥ ಸ್ಥಿತಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಈ ಸನ್ನಿವೇಶದ ದುರ್ದೈವ. ಕೇಂದ್ರ ಸಚಿವರಾದಂಥ ಧರ್ಮೇಂದ್ರ ಪ್ರಧಾನ್ರವರು ಏನು UGC ನಿಯಮದಲ್ಲಿ ಈ ಸರ್ಕಾರ ಕೊಟ್ಟಂಥ ಕೊಡುಗೆನ ಇದು ಅಂತಲೂ ಕೂಡ ನನ್ನ ಒಳಗಡೆ ಪ್ರಶ್ನೆ ಬರ್ತಾ ಇತ್ತು. ಅಂತೆಲ್ಲದ್ರ ನಡುವೆನೂ ಕೂಡ ಸುಪ್ರೀಂ ಕೋರ್ಟ್ ಇವತ್ತು ಅದಕ್ಕೆ ತಡೆ ನೀಡೋದ್ರ ಮುಖಾಂತರ ನ್ಯಾಯವನ್ನು ಕೋರ್ಟ್ ಕೊಟ್ಟಿದೆಯೇ ಹೊರತು ಕೇಂದ್ರ ಸರ್ಕಾರ ಅಲ್ಲ ಅನ್ನೋದನ್ನು ಕೂಡ ಈ ಸನ್ನಿವೇಶದಲ್ಲಿ ಈ ಸಮುದಾಯಗಳು ಎಚ್ಚೆತ್ಕೋಬೇಕು. ಈ ವಾರದ ಎಲ್ಲ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಕೇಂದ್ರ ಸರ್ಕಾರ UGC ಮುಖಾಂತರ ತಂದಿರತಕ್ಕಂಥ ನೀತಿ ನಿಯಮಗಳ ಬಗ್ಗೆ ಭಾಳಷ್ಟು ಚರ್ಚೆ ಆಗ್ತಿದ್ದಂತಂದು ನೋಡ್ತಾ ಇದ್ದೆ ನಾನು. ಕೇಂದ್ರ ಸಚಿವರಾದಂಥ ಧರ್ಮೇಂದ್ರ ಪ್ರಧಾನ್ರವರು ಏನು UGC ನಿಯಮದಲ್ಲಿ SC ST OBCಗಳ ಮೇಲೆ ಆಗುವಂಥ ಧೋರಣೆಗೆ ಈ ಕಾನೂನು ಅವಶ್ಯಕತೆ ಇತ್ತು ಅಂತ ಸಮರ್ಥಿಸ್ಕೊಳ್ಳೋದನ್ನು ಕೂಡ ನಾನು ನೋಡ್ತಾ ಇದ್ದೆ. ನಾನು ಒಂದು ಕಡೆ ಮೇಲ್ವರ್ಗದವರು ಅಂತ ಉಳ್ಕೊಂಡಿರ್ತಕ್ಕಂಥವ್ರು ಯಾರು ಅಂತಂದರೆ ಒಂದು ಬ್ರಾಹ್ಮಣರು, ಒಂದು ವೈಶ್ಯರು ಬಿಟ್ಟರೆ ಮಿಕ್ಕ್ಯಾರೂ ಅಲ್ಲ. ಮಿಕ್ಕೆಲ್ಲರೂ ಕೂಡ ಒಂದಲ್ಲ ಒಂದು ವರ್ಗಗಳಲ್ಲಿ ಬರ್ತಾರೆ. SC STಗಳನ್ನು ಶತಮಾನಗಳಿಂದ ಅಸ್ಪೃಶ್ಯತೆ, ಅಸಮಾನತೆಯಿಂದ ದೂರ ಇಟ್ಟಿದ್ರು. ಅವ್ರ ಮೇಲೆ ಈ ಥರ ದೌರ್ಜನ್ಯಗಳಾಗ್ತಿತ್ತು ಅಂತ ಹೇಳಿ SC ST ಕಾಯ್ದೆಯಲ್ಲಿ ಈ ದೌರ್ಜನ್ಯ ತಡಿಲಿಕ್ಕೆ ತಂದಂಥ ಕಾಯ್ದೆಯನ್ನು ನಾವೆಲ್ಲರೂ ಕೂಡ ಸದಾಕಾಲ ಸ್ವಾಗತ ಮಾಡ್ತಾ, ಅದಕ್ಕಿಂತ ಹೊರತಾಗಿದ್ದಂಥ OBCಯಲ್ಲಿ ಹೆಚ್ಚು ಕಡಿಮೆ ಸರಿ ಸಮಾನತೆ ಬಂದು ಯಾರೂ ಅವ್ರನ್ನ ಯಾವುದರಿಂದ ದೂರ ಇಡುವಂಥ ಪ್ರಶ್ನೆನೂ ಬಂದಿಲ್ಲ, ಅಂಥ ಸನ್ನಿವೇಶನೂ ಬಂದಿಲ್ಲ. ಜೊತೆಗೆ OBC ವರ್ಗಗಳಲ್ಲಿ ಸಂಖ್ಯಾತ್ಮಕವಾಗಿ ಜಾಸ್ತಿ ಇರೋದ್ರಿಂದ ಅವರು ಒಗ್ಗಟ್ಟು ಜಾಸ್ತಿ ಇದೆ, ರಾಜಕೀಯ ಶಕ್ತಿಗಳು ಜಾಸ್ತಿ ಇದೆ. ಹಾಗಾಗಿ ಅವ್ರ ಮೇಲೆ ದೌರ್ಜನ್ಯ ಮಾಡುವಂಥ ಸನ್ನಿವೇಶಗಳು ಭಾಳಷ್ಟು ವಿರಳ ಪ್ರಶ್ನೆನೇ ಬರೋದಿಲ್ಲ. ಆದರೆ ಸಂಖ್ಯೆಯಲ್ಲಿ ಕಡಿಮೆ ಇರತಕ್ಕಂಥವ್ರು, ಒಗ್ಗಟ್ಟು ಇಲ್ಲದಂಥವ್ರು, ಸದಾಕಾಲ ಕಾನೂನನ್ನು ಅನುಸರಿಸುವಂಥವ್ರು, ಕಾನೂನಿನ ಬಗ್ಗೆ ಭಯ ಇಟ್ಕೊಂಡಿರ್ತಕ್ಕಂಥವ್ರು ಯಾರು ಇದ್ದಾರೆ ಅಂತಂದರೆ ಮೇಲ್ವರ್ಗದ ಬ್ರಾಹ್ಮಣರು, ವೈಶ್ಯರು, ಈ ಥರ ಸಣ್ಣ ಪುಟ್ಟ ಸಮುದಾಯಗಳು. ಹೆದರೂರ ಮೇಲೆ ಉಪ್ಪಂಜಿಗೆ ಎಸ್ದ್ರೆ ಅದನ್ನೇ ಹಾವು ಅಂತ ಹೆದರ್ಕೋತಾರೆ ಅನ್ನೋದು ಒಂದು ಮಾತು ನಮ್ಮೆಲ್ಲ ಭಾಗದಲ್ಲಿ ಇದೆ. ಈಗ ಈ ಕಾನೂನನ್ನು ಹಿಂಗೆ ತಂದ್ಬಿಟ್ಟಿದ್ದೀವಿ ಅಂತಂದರೆ ಅದ್ರ ಮೇಲೆ ಪರಿಣಾಮ ಕಂಪ್ಲೇಂಟ್ ಆದಮೇಲೆ, ದೂರು ನೀಡಿದ ಮೇಲೆ ಆಗೋದು ಮಾಡೋದು ಬೇರೆ, ಅಷ್ಟಕ್ಕೆ ಹೆದರ್ಕೊಳ್ಳುವಂಥಷ್ಟು ಇರ್ತಕ್ಕಂಥ ಈ ಸಮುದಾಯಗಳ ಮೇಲೆ ಈ ಕಾನೂನು ಹೇರಿಕೆ ಮುಖಾಂತರ ಅವ್ರ ಮೇಲೆ ದೌರ್ಜನ್ಯ ಈಗ ಆಗುವಂಥದ್ದಕ್ಕೆ ಪ್ರೋತ್ಸಾಹ ಮಾಡುವಂಥದ್ದು. ಅಂದರೆ ಮೇಲ್ವರ್ಗದ ಬ್ರಾಹ್ಮಣರು ಮತ್ತು ವೈಶ್ಯರ ಮೇಲೆ ಇಲ್ಲ ಸಲ್ಲದ ಕಾರಣಗಳಿಟ್ಟು ದೌರ್ಜನ್ಯ ಮಾಡೋಕ್ಕೆ ಅವಕಾಶ ಮಾಡೋಕೆ ಈ ಕಾನೂನು ಆಗಿದೆಯೇ ಹೊರತು ಬೇರೆದಕ್ಕಲ್ಲ ಅನ್ನೋದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗಿದೆ. ಈ ಮೇಲ್ವರ್ಗದ ಜನ ಯಾರು ಬ್ರಾಹ್ಮಣರು, ವೈಶ್ಯರು, ಇಂಥವರೆಲ್ಲ ಕೇಂದ್ರ ಸರ್ಕಾರದ ಅಂಧಾಭಿಮಾನಿಗಳು. ಆ ಅಂಧಾಭಿಮಾನ ಇಟ್ಕೊಂಡ ಕಾರಣಕ್ಕೆ ಇವರಿಗೆ ಆ ಸರ್ಕಾರನು ಕೂಡ ಇವ್ರ ಮೇಲೆ ಏನು ತಂದ್ರು, ಇವ್ರ ವಿರುದ್ಧವಾಗಿ ಏನು ತಂದ್ರು, ಇವ್ರದ್ದೇನು ಮತ ಬದಲಾಗಲ್ಲ ಅನ್ನುವಂಥ ದೃಷ್ಟಿಕೋನ ಇಟ್ಕೊಂಡು ತಂದಿದ್ಯಾ ಅಂತ ನನಗೆ ಗೊತ್ತಿಲ್ಲ. ಆದರೆ ಒಂದು ನೋವಿನ ಸಂಗತಿ ಏನಂತಂದರೆ ವಿದ್ಯಾರ್ಥಿ ದೆಸೆಯಿಂದಲೇ ಈ ಜಾತಿಯ ತಾರತಮ್ಯಗಳು, ಜಾತಿಯ ಉದ್ದೇಶಗಳು, ಜಾತಿಯಿಂದ ಜಾತಿಗೆ ಎತ್ಕಟ್ಟುವಂಥ ಪ್ರಯತ್ನಗಳನ್ನ ಕಾನೂನು ಮುಖಾಂತರ, ಸಂಘರ್ಷದ ಮುಖಾಂತರ ತರುವಂಥ ಮಾನಸಿಕತೆ ಬಿತ್ತುವಂಥದ್ದು ದೂರದೃಷ್ಟಿಯಲ್ಲಿ, ದೀರ್ಘದ ದೃಷ್ಟಿಕೋನದಲ್ಲಿ ಏನಾಗುತ್ತೆ ಅನ್ನುವಂಥದ್ದನ್ನ ಕೇಂದ್ರ ಸರ್ಕಾರ ಆಲೋಚನೆ ಮಾಡಬೇಕಿತ್ತು. ಆದರೆ ತಾವು ಮಾಡೋದೇ ಸರಿ ಅಂತ ಸಚಿವರು ಹೇಳ್ತಿದ್ದಂಥ ಸನ್ನಿವೇಶದಲ್ಲಿ ಎಲ್ಲ ಯುವಕರನ್ನು ಒಟ್ಟು ಮಾಡೋಕ್ಕೆ ಏನು ಮಾಡಬೇಕು, ಆ ವಯಸ್ಸಿನ ಮನಸ್ಸಿನಲ್ಲಿ ಈ ರೀತಿ ವಿಷಬೀಜ ಬಿತ್ತುದು ಎಷ್ಟು ಸರಿ
ಅನ್ನೋದನ್ನ ಒಂದು ಸಣ್ಣ ಪೂರ್ವಾಪರ ಆಲೋಚನೆಯನ್ನು ಮಾಡಿದಂಥ ಆ ಕೇಂದ್ರ ಸಚಿವರಾದಂಥ ಧರ್ಮೇಂದ್ರ ಪ್ರಧಾನ್ ಅವ್ರನ್ನ ಸ್ಟೇಟ್ಮೆಂಟ್ ನೋಡ್ತಿದ್ದಾಗ ನನಗೆ ಈ ಮೇಲ್ವರ್ಗದ ಬ್ರಾಹ್ಮಣರು ಮತ್ತು ವೈಶ್ಯರ ಬಗ್ಗೆ ಒಂದು ರೀತಿ ಪಿಟಿ ಅನಿಸ್ತಾ ಇತ್ತು. ಆದರೂ ಕೂಡ ಇವರ ಮುಗ್ಧತೆ, ಇವರ ಏಕಪಕ್ಷೀಯವಾದಂಥ ವರ್ತನೆಗಳಿಗೆ ಈ ಸರ್ಕಾರ ಕೊಟ್ಟಂಥ ಕೊಡುಗೆನ ಇದು ಅಂತಲೂ ಕೂಡ ನಾನು ಒಳಗಡೆ ಪ್ರಶ್ನೆ ಬರ್ತಾ ಇತ್ತು. ಅಂತೆಲ್ಲದ್ರ ನಡುವೆನೂ ಕೂಡ ಸುಪ್ರೀಂ ಕೋರ್ಟ್ ಇವತ್ತು ಅದಕ್ಕೆ ತಡೆ ನೀಡೋದ್ರ ಮುಖಾಂತರ ನ್ಯಾಯವನ್ನು ಕೋರ್ಟ್ ಕೊಟ್ಟಿದೆಯೇ ಹೊರತು ಕೇಂದ್ರ ಸರ್ಕಾರ ಅಲ್ಲ ಅನ್ನೋದನ್ನು ಕೂಡ ಈ ಸನ್ನಿವೇಶದಲ್ಲಿ ಈ ಸಮುದಾಯಗಳು ಎಚ್ಚೆತ್ಕೋಬೇಕು. ಯಾವುದೇ ಸರ್ಕಾರ, ಯಾವುದೇ ಸಮುದಾಯ ಜನಸಂಖ್ಯೆಯಲ್ಲಿ ಕಡಿಮೆ ಇರತಕ್ಕಂಥವ್ರು, ಕಾನೂನನ್ನ ಪಾಲನೆ ಮಾಡ್ತಂಥವ್ರಿಗೆ ರಕ್ಷಣೆಗೆ ನಿಲ್ಲಬೇಕೇ ಹೊರತು ಅದನ್ನು ಈ ರೀತಿಯಾದಂಥ ವ್ಯಾಖ್ಯಾನ ಮುಖಾಂತರ ಅವ್ರಿಗೆ ತೊಂದರೆ ಆಗುವಂಥ ಕಾನೂನುಗಳನ್ನ ತರೋದ್ರ ಮುಖಾಂತರ ಅವ್ರನ್ನ ಇನ್ನಷ್ಟು ಭಯಭೀತಿಯ ವಾತಾವರಣದಲ್ಲಿ ಅವ್ರ ಶಿಕ್ಷಣವನ್ನು ಪಡೆಯುವಂಥ ಸ್ಥಿತಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಈ ಸನ್ನಿವೇಶದ ದುರ್ದೈವ.